6 ತಿಂಗಳಲ್ಲಿ 14 ಪರ್ವತಗಳನ್ನು ಗೆದ್ದು ಜಗತ್ತನ್ನೇ ಬೆರಗುಗೊಳಿಸಿದ್ದ ಆ ಸಾಹಸಿ ಈಗ ಹಿಮಾಲಯದ ಮಡಿಲಲ್ಲಿ ನಾಪತ್ತೆಯಾಗಿದ್ದಾರೆ. ಶಿಖರ ಏರಿ ದಾಖಲೆ ಮಾಡಲು ಇಟ್ಟಿದ್ದ ಹೆಜ್ಜೆ ಗುರಿ ಮುಟ್ಟೋ ಮೊದಲೇ ಹಿಮ ಸುನಾಮಿಯ ಅಬ್ಬರಕ್ಕೆ ಸಿಲುಕಿದ್ದಾರೆ. ಇವರ ಜೊತೆ ಹೋದವರು ಮಾಯ ಆಗಿದ್ದಾರೆ. ಅಷ್ಟಕ್ಕೂ ಹಿಮರಾಶಿಯ ನಡುವೆ ಆಗಿದ್ದೇನು ಗೊತ್ತಾ? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. 14 ಪರ್ವತ ಏರಿದವ ಈಗ ಏನಾದ? ಹಿಮ ಸುನಾಮಿ ಒಡಲಲ್ಲಿ ಅಡಗಿರೋದೇನು? ಹಿಮಾಲಯ ಈ ಹೆಸರು ಕೇಳಿದರೆ ಸಾಕು ದೇಹದಲ್ಲಿ ಸಣ್ಣ ನಡುಕ ಆರಂಭ ಆಗಿಬಿಡುತ್ತೆ. ಸಾವಿರಾರು ಅಡಿ ಹಿಮ ಹೊದಿಕೆಯ ಸಾಲು ಸಾಲು ಪರ್ವತ, ಉಸಿರಾಡೋಕೆ ಗಾಳಿಯೇ ಸಿಗದ ಜಾಗ. ಒಂದು ಹೆಜ್ಜೆ ಎಡವಿದ್ರೆ ಸಾಕು ಬದುಕು ಅಲ್ಲೇ ಹಿಮರಾಶಿಯ ನಡುವೆ ಸಮಾಧಿಯಾಗೋಗ್ಬಿಡುತ್ತೆ. ಅಂತಹ ಅಪಾಯಗಳ ಮಧ್ಯೆಯೇ ಜೀವನ ಕಟ್ಟಿಕೊಂಡವರು ನಿರ್ಮಲ್ ಪೂರ್ಜಾ. ಅಪಾಯ ಎಲ್ಲಿದೆ, ಎಲ್ಲಿ ಕಾಲಿಡಬೇಕು, ಯಾವ ಕ್ಷಣದಲ್ಲಿ ಹಿಮ ಕುಸಿಯಬಹುದು ಅನ್ನೋದು ಅವರಿಗೆ ಯಾರಿಗಿಂತ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಅವರು ಸಾಮಾನ್ಯ ಪರ್ವತಾರೋಹಿ ಅಲ್ಲ, ವಿಶ್ವವೇ ತಲೆಬಾಗಿರುವ ಸಾಹಸಿ. ಕೇವಲ ಕಳೆದ 6 ತಿಂಗಳಲ್ಲೇ ವಿಶ್ವದ 14 ಎತ್ತರದ ಶಿಖರಗಳ ತುತ್ತ ತುದಿಗೆ ತಲುಪಿ ಮತ್ತೊಮ್ಮೆ ತಮ್ಮ ಸಾಮರ್ಥ್ಯ ತೋರಿಸಿದ್ರು. ಇಂಪಾಸಿಬಲ್ ಅನ್ನೋದನ್ನ ಐ ಆಮ್ ಪಾಸಿಬಲ್ ಅಂತ ಮಾಡಿ ತೋರಿಸಿದ ವ್ಯಕ್ತಿ ಇದೇ ನಿರ್ಮಲ್ ಪೂರ್ಜಾ. ಆದರೆ ಪ್ರಕೃತಿ ಮುಂದೆ ಎಷ್ಟೇ ದೊಡ್ಡ ಸಾಹಸಿಯಾದರೂ ಒಂದು ಕ್ಷಣ ಸಾಕು ಆತ ಯಾವ ಲೆಕ್ಕವೂ ಇಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ನಿರ್ಮಲ್ ಪೂರ್ಜಾ ಅವರು ತಮ್ಮ 10 ಜನರ ತಂಡದೊಂದಿಗೆ ಈಗ ಮತ್ತೆ ಪಾಕಿಸ್ತಾನದ ಕಾರಾಕೋರಂ ಪರ್ವತ ಶ್ರೇಣಿಯಲ್ಲಿರುವ 8047 ಮೀಟರ್ ಎತ್ತರದ ಬ್ರಾಡ್ ಪೀಕ್ ಏರುವ ಸಾಹಸಕ್ಕೆ ಹೊರಟಿತ್ತು. ತಂಡದಲ್ಲಿ ಅಮೆರಿಕ, ಚೀನಾ ಸೇರಿದಂತೆ 5 ಮಂದಿ ನೇಪಾಳಿ ಶೆರ್ಪಾಗಳು ಸೇರಿದ್ರೂ ಎಲ್ಲವೂ ಯೋಜನೆಯಂತೆ ಸಾಗ್ತಿತ್ತು. ಆದರೆ ಶಿಖರದತ್ತ ಕೊನೆಯ ಹಂತ ತಲುಪ್ತಾ ಇದ್ದಂತೆಯೇ ಏಕಾಏಕಿ ಭಾರಿ ಹಿಮಪಾತ ಸಂಭವಿಸಿದೆ. ಕ್ಷಣಾರ್ಧದಲ್ಲೇ ಹಿಮದ ಮಹಾಪ್ರವಾಹ ತಂಡದ ಮೇಲೆಯೇ ಅಪ್ಪಳಿಸಿದೆ. ಹಿಮ ಸುನಾಮಿಯ ಅಬ್ಬರಕ್ಕೆ ಇಡೀ ತಂಡವೇ ಕಣ್ಮರೆಯಾಗಿದೆ. ಘಟನೆಯ ನಂತರ ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ಹೆಲಿಕಾಪ್ಟರ್ಗಳ ಮೂಲಕ ಹುಡುಕಾಟ ನಡೀತಾ ಇದೆ. ಆದರೆ ಪರಿಸ್ಥಿತಿ ಅಷ್ಟು ಸುಲಭವಿಲ್ಲ. ಹಿಮದ ರಾಶಿ, ಕೆಟ್ಟ ಹವಾಮಾನ ಮತ್ತು ಕಡಿಮೆ ಆಮ್ಲಜನಕದ ಕಾರಣ ಕಾರ್ಯಾಚರಣೆ ಸವಾಲಾಗಿ ಪರಿಣಮಿಸಿದೆ. ಇಲ್ಲಿಯವರೆಗೆ 3 ಮೃತದೇಹ ಮಾತ್ರ ಪತ್ತೆಯಾಗಿದೆ. ಉಳಿದವರು ಜೀವಂತವಾಗಿದ್ದಾರಾ, ಹಿಮದಡಿ ಸಿಲುಕಿದಾರಾ ಅಥವಾ ಮತ್ತೇನಾದರೂ ಆಗಿದೆಯಾ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಅಷ್ಟಕ್ಕೂ ನಿರ್ಮಲ್ ಪೂರ್ಜಾ ಯಾರು ಗೊತ್ತಾ? ನೇಪಾಳದ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಅವರು ಬ್ರಿಟಿಷ್ ಸೇನೆಯ ಗೂರ್ಖಾ ಪಡೆಯಲ್ಲೂ ನಂತರ ವಿಶೇಷ ಪಡೆ SBS ನಲ್ಲೂ ಸೇವೆ ಸಲ್ಲಿಸಿದ್ರು. ಅಲ್ಲಿಂದ ಆರಂಭವಾದ ಸಾಹಸದ ಪಯಣ ಅವರನ್ನು ವಿಶ್ವದ ಅತ್ಯುತ್ತಮ ಪರ್ವತಾರೋಹಿಗಳ ಸಾಲಿಗೆ ತಂದು ನಿಲ್ಲಿಸಿತು. 2019ರಲ್ಲಿ ಕೇವಲ 6 ತಿಂಗಳು 6 ದಿನಗಳಲ್ಲೇ ವಿಶ್ವದ ಎಲ್ಲ 14,8000 ಮೀಟರ್ಗಿಂತ ಎತ್ತರದ ಶಿಖರಗಳನ್ನು ಏರಿ ಇತಿಹಾಸ ನಿರ್ಮಿಸಿದರು. ಈ ಸಾಧನೆಯನ್ನು ಆಧರಿಸಿ ನಿರ್ಮಿಸಲಾದ 14 ಪೀಕ್ಸ್ ನಥಿಂಗ್ ಈಸ್ ಇಂಪಾಸಿಬಲ್ ಡಾಕ್ಯುಮೆಂಟರಿ ವಿಶ್ವದಾದ್ಯಂತ ಲಕ್ಷಾಂತರ ಮಂದಿಗೆ ಸ್ಫೂರ್ತಿಯಾಯಿತು. ಎವರೆಸ್ಟ್ ಸೇರಿದಂತೆ ಅನೇಕ ಪರ್ವತಗಳಲ್ಲಿ ಸಿಲುಕಿದ್ದ ಪರ್ವತಾರೋಹಿಗಳನ್ನು ರಕ್ಷಿಸಿ ಜೀವ ಉಳಿಸಿದ ಸಾಹಸವು ಅವರ ಹೆಸರಿನಲ್ಲಿದೆ. ಅದಕ್ಕೆ ನಿರ್ಮಲ್ ಪೂರ್ಜಾ ಅಂದರೆ ಕೇವಲ ಪರ್ವತಾರೋಹಿ ಅಲ್ಲ, ಅನೇಕರಿಗೆ ಜೀವದಾತ. ಆದರೆ ಈಗ ಅದೇ ಹಿಮಾಲಯ, ಅದೇ ಸಾಹಸ, ಅದೇ ಶಿಖರ ಇವರ ಜೀವಕ್ಕೇನೆ ಕೂತು ತಂದಿಟ್ಟಿದೆ. ಪ್ರಕೃತಿಯ ಈ ರೌದ್ರ ರೂಪದ ಮುಂದೆ ನಿರ್ಮಲ್ ಪೂರ್ಜಾ ಮತ್ತು ಅವರ ತಂಡ ಸುರಕ್ಷಿತವಾಗಿ ಮರಳಿ ಬರ್ತಾರಾ, ಇಲ್ಲವೇ ಬ್ರಾಡ್ ಪೀಕ್ ಮತ್ತೊಂದು ದುರಂತದ ಸಾಕ್ಷಿಯಾಗುತ್ತಾ ಅನ್ನೋದು ಕಾಲವೇ ಉತ್ತರ ನೀಡಲಿದೆ.